ಹಬ್ಬ ಇರಲಿ, ಹರಿದಿನ ಇರಲಿ, ಮನೆಗೆ ಯಾರಾದರೂ ಗೆಸ್ಟ್ ಬಂದಿರಲಿ ಅಥವಾ ನಾವು ಎಲ್ಲಿಗಾದರೂ ಟ್ರಿಪ್ ಹೋಗೋದಿರಲಿ, ಅದಕ್ಕೆ ಪರ್ಫೆಕ್ಟ್ ಅಂತ ಹೇಳಿದರೆ, ಪರ್ಫೆಕ್ಟ್ ಸ್ನ್ಯಾಕ್ಸ್ ಅಂತ ಹೇಳಿದರೆ ಅದೇ ಅವಲಕ್ಕಿ ಚೂಡ. ಎಸ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಅವಲಕ್ಕಿ ಚೂಡ ಮಾಡಿದ್ದೆ. ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಹೊರಗಡೆಗಿಂತ ತುಂಬ ಮನೆಯಲ್ಲೇ ನಾವು ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಹೊರಗಡೆ ತುಂಬ ಕಾಸ್ಟ್ಲಿನೂ ಅಂತ ಅನಿಸುತ್ತೆ ನನಗೆ. ನಾವು ಮನೆಯಲ್ಲೇ ಇರೋ ಸಾಮಾನುಗಳಿಂದ ನಾವು ತುಂಬ ಈಸಿಯಾಗಿ ಮನೆಯಲ್ಲಿ ಒಂದು 10 ನಿಮಿಷದಲ್ಲಿ ನಾವು ಅವಲಕ್ಕಿ ಚೂಡವನ್ನು ಮಾಡ್ಕೋಬೋದು. ನೋಡಿ ಎಷ್ಟು ಗರಿಗರಿಯಾಗಿ ಇದೆ ಅವಲಕ್ಕಿ ಚೂಡ. ಇದು ನಾವು ವರಮಹಾಲಕ್ಷ್ಮಿಗೆ ಅಥವಾ ಗಣೇಶ ಹಬ್ಬಕ್ಕೆ ಅಥವಾ ದೀಪಾವಳಿಗೆ ಯಾವುದೇ ಹಬ್ಬಕ್ಕೆ ತಗೊಳ್ಳಿ, ಅವಲಕ್ಕಿ ಚೂಡ ನಮಗೆ ಬೇಕೇ ಬೇಕು. ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡಿದೆ ಅಂತ ನಾನು ಕ್ವಿಕ್ಕಾಗಿ ನಿಮಗೆ ತೋರಿಸ್ತೀನಿ. ಇದಕ್ಕೆ ನಾನು ಅವಲಕ್ಕಿ, ಇವಾಗೇ ರಜಾ ಇದೆ ಅಲ್ವಾ, ಮಕ್ಕಳು ತುಂಬ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ, ಏನಾದರೂ ಬೇಕು ಅಂತ ಹೇಳಿ. ಆಮೇಲೆ ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಿರ್ತಾರೆ, ಅಥವಾ ಅವಲಕ್ಕಿ ಮೇಲೆ ಅಥವಾ ಉಪ್ಪಿಟ್ಟು ಮೇಲೆ ನಮಗೆ ಏನಾದರೂ ಸ್ವಲ್ಪ ಈ ಥರ ಅವಲಕ್ಕಿ ಚೂಡ ಅಥವಾ ಸೇವ್ ಏನಾದರೂ ಬೇಕೇ ಬೇಕು ಅಂತ ಅನಿಸುತ್ತೆ. ನಾನು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಶೇಂಗಾ, ಪುಟಾಣಿ, ಡ್ರೈ ಫ್ರೂಟ್ಸು, ಆಮೇಲೆ ಬಾದಾಮಿ, ಗೋಡಂಬಿ, ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ನೀವು ಅದನ್ನೆಲ್ಲ ಹಾಕ್ಬೋದು. ನಾನಿಲ್ಲಿ ಮೀಡಿಯಮ್ ದಪ್ಪ ಅವಲಕ್ಕಿ ತೊಗೊಂಡಿದ್ದೆ. ಇದು ತುಂಬ ದಪ್ಪನೂ ಇಲ್ಲ, ತುಂಬ ತೆಳುನೂ ಇಲ್ಲ, ಮೀಡಿಯಮ್ ಅವಲಕ್ಕಿ ಅಂತ ಕೇಳಿದರೆ ಅಂಗಡಿಯಲ್ಲಿ ಕೊಡ್ತಾರೆ. ಇದು ನಾನು ಎಣ್ಣೆ ಬಿಸಿ ಮಾಡಿ ಈ ಥರ ಎಣ್ಣೆಯಲ್ಲಿ ಈ ಥರ ಗರಿಗರಿಯಾಗಿ ನಾನು ಕರಿತಾ ಇದ್ದೆ. ನೋಡಿ, ಈ ಥರ ನಾವು ಕರಿಬೇಕು. ಅದು ಫುಲ್ಲು ಫ್ಲವರ್ ಥರ ಲೈಟಾಗಿ ವೇಟ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಕರಿಬೇಕು. ಹಾಗಂತ ಹೇಳಿ ತುಂಬ ಹೊತ್ತು ಕರಿಬೇಡಿ, ಅದು ಫುಲ್ಲು ಬ್ರೌನಿಷ್ ಆಗಿಬಿಡುತ್ತೆ. ನೋಡಿ, ಇಷ್ಟು ಸಾಕು. ಮತ್ತೆ ಇದಕ್ಕೆ ನಾನು ಉಳಿದಿರೋ ಅವಲಕ್ಕಿಯನ್ನು ಮತ್ತೆ ಕರಿತಾ ಇದ್ದೀನಿ. ಈ ಥರ ಕರಿಬೇಕು. ನೋಡಿ, ಬಾಣಲಿಯಲ್ಲಿ ಹಾಕಿದ ತಕ್ಷಣ ಎಷ್ಟು ಹೂ ಥರ ಅರಳ್ತಾ ಇದೆ ಅಲ್ವಾ ಅವಲಕ್ಕಿ. ಈ ಥರ ಎಲ್ಲ ಅವಲಕ್ಕಿನೂ ನಾವು ಎಷ್ಟು ಬೇಕಷ್ಟು, ನಾನು 1/4 kgಕ್ಕಿಂತ ಸ್ವಲ್ಪ ಜಾಸ್ತಿ ಅವಲಕ್ಕಿನ ತೊಗೊಂಡಿದ್ದೆ. ಈ ಥರ ಮಾಡಿ ನಾನು ಒಂದು ಬೇರೆ ಬಾಣಲಿಯಲ್ಲಿ ನಾನು ಹಾಕ್ತಾ ಇದ್ದೀನಿ. ಬೇರೆ ಒಂದು ಪುಟ್ಟಿಯಲ್ಲಿ ನಾನು ಇದನ್ನು ಕರೆದು ಹಾಕ್ತಾ ಇದ್ದೀನಿ. ಇವಾಗ ತುಂಬ ರಜೆ ಇರೋದ್ರಿಂದ, ಆಮೇಲೆ ನನ್ನ ಮಗಳಿಗೆ ನಾನು ವೆಕೇಷನ್ ಕ್ಲಾಸಿಗೆ ಹಾಕಿದ್ದೆ. ಅವಳಿಗಿದು ಅವಲಕ್ಕಿ ಚೂಡ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ರಜಾನೂ ಇತ್ತು ಮತ್ತು ಅವಳು ವೆಕೇಷನ್ ಕ್ಲಾಸಸ್ಸು ಇತ್ತಲ್ವ, ಅದಕ್ಕೆ ನಾನು ಮನೆಯಲ್ಲೇ ಇದನ್ನು ನಾನು ಟ್ರೈ ಮಾಡಿದೆ. ಒಂದು 2-3 ಸಲ ನಾನು ಆಲ್ರೆಡಿ ಮಾಡಿದ್ದೆ. ಫಸ್ಟು ನಾನು ಶಾಪಲ್ಲೇ ತರ್ತಾ ಇದ್ದೆ, ತುಂಬ ಕಾಸ್ಟ್ಲಿನೂ ಅನ್ನಿಸ್ತಾ ಇತ್ತು. ಆಮೇಲೆ ಅನ್ನಿಸ್ತು ಇದನ್ನು ಯಾಕೆ ನಾನು ಮನೆಯಲ್ಲೇ ಮಾಡಬಾರ್ದು ಅಂತ ಹೇಳಿ. ನೋಡಿ, ಈ ಸಲ ನಾನು ಈ ಥರ ನಾನು 3-4 ಸಲ ಎಣ್ಣೆಯಲ್ಲಿ ಹಾಕಿ ಕರೆದ್ಬಿಟ್ಟು ನಾನು ಒಂದು ಬೇರೆ ಬಾಣಲಿಗೆ ಹಾಕ್ತಾಯಿದ್ದೀನಿ. ನಾನು ಅದೇ ಎಣ್ಣೆಯಲ್ಲಿ ಮತ್ತೆ ಕರಿಬೇವು ಹಾಕ್ತಾಯಿದ್ದೀನಿ. ಫ್ರೆಶ್ ಕರಿಬೇವು ತೊಗೊಂಡು ಬಂದಿದ್ದೆ ನಾನು, ಅದನ್ನು ಕರಿತಾ ಇದ್ದೀನಿ. ನೋಡಿ, ಈ ಥರ ಚಟ್ಪಟ ಅಂತ ಹೇಳಿ ಎಣ್ಣೆಯಲ್ಲಿ ಕರಿಬೇಕು. ಅದು ಹಸಿದು ಎಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು. ಯಾಕಂದರೆ ನಾವು ಒಂದು 15-20 ದಿನ ಇಟ್ಟರೂ ಇದು ಕೆಡಬಾರ್ದು. ಆದ್ದರಿಂದ ಎಲ್ಲನೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ಇದ್ರೂ ಸ್ವಲ್ಪ ಏನಾದರೂ ಬೂಸ್ಟ್ ಬಂದುಬಿಡುತ್ತೆ. ನಮ್ಮ ಬೆಳಗಾವಿ ಅಂತೂ ಜಲ್ದಿನೇ ಬೂಸ್ಟ್ ಬಂದುಬಿಡುತ್ತೆ. ಸೊ ಆದಷ್ಟು ನಾವು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ನೋಡಿ, ಈ ಥರ ನಾನು ಕರ್ಕೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಆಯಿತು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ, ತುಂಬ ಹಸಿ ಇರಬಾರ್ದು. ಇದನ್ನು ನಾನು ಆ ಅವಲಕ್ಕಿ ಕರೆದಿದ್ನಲ್ಲ ಅದರಲ್ಲಿ ನಾನು ಹಾಕ್ತಾ ಇದ್ದೀನಿ. ಅದರಲ್ಲಿ 1-2 ಎಲೆ ಕರಿಬೇವು ಬಿದ್ದಿದ್ನಲ್ಲ ಅದನ್ನು ನಾನು ಕ್ಲೀನಾಗಿ ಎಲ್ಲ ತೊಗೋತಾ ಇದ್ದೀನಿ. ಇದನ್ನು ತೊಗೊಂಡ್ಬಿಟ್ಟು ಮತ್ತೆ ನಾನು ಅದು ಅವಲಕ್ಕಿ ಕರೆದಿದ್ನಲ್ಲ ಅದೇ ಪುಟ್ಟಿಗೆ ನಾನು ಇದನ್ನು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಮತ್ತು ನಾನು ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ನಲ್ಲ, ನಾನು ಗೋಡಂಬಿ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟನೋ ನೀವು ಅದು ಡ್ರೈ ಫ್ರೂಟ್ಸ್ ತೊಗೋಬೋದು. ಬಾದಾಮಿ, ದ್ರಾಕ್ಷಿ, ಒಣ ದ್ರಾಕ್ಷಿ ತೊಗೋಬೋದು. ನಮ್ಮ ಮನೆಯಲ್ಲಿ ದ್ರಾಕ್ಷಿ ಮಕ್ಕಳು ತೆಗೆದು ಬಿಸಾಕ್ತಾರೆ, ಅದು ಇಷ್ಟ ಇಲ್ಲ ಅಂತ ನಾನು ಹಾಕಿಲ್ಲ. ಗೋಡಂಬಿ ಹಾಕ್ಬೋದು, ಬಾದಾಮಿ ಹಾಕ್ಬೋದು, ಅಥವಾ ಪಿಸ್ತಾ, ನಿಮಗೆ ಬೇಕಾದ ನೀವು ಡ್ರೈ ಫ್ರೂಟ್ಸ್ ಇದಕ್ಕೆ ಹಾಕ್ಬೋದು. ಇದನ್ನು ನಾನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಇದನ್ನು ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಇದನ್ನು ನಾನು ಆ ಪುಟ್ಟಿಗೆ, ಅವಲಕ್ಕಿದ್ದು ಪುಟ್ಟಿಗೆ ಎಲ್ಲನೂ ಕರೆದು ಅದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಪುಟಾಣಿ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನು ಮತ್ತೆ ಒಂದು ಸಪ್ರೇಟ್ ಸ್ಪೂನ್ ತೊಗೊಂಡು, ಯಾಕಂದರೆ ಪುಟಾಣಿ ತುಂಬ ಇತ್ತು, ಅದಕ್ಕೆ ನಾನು ಮತ್ತೆ ಒಂದು ಸ್ಪೂನ್ ತೊಗೊಂಡು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಕರೆದ್ಬಿಟ್ಟು ನಾನು ಆ ಅವಲಕ್ಕಿ ಇರೋ ಪುಟ್ಟಿಗೆ ನಾನು ಸೇರಿಸ್ತಾ ಇದ್ದೀನಿ.
ಸ್ವಲ್ಪ ಎಣ್ಣೆ ಎಲ್ಲ ಕ್ಲೀನಾಗಿ ಬಸಿಬೇಕು. ಆಮೇಲೆ ನೀವು ಆ ಪುಟ್ಟೆಗೆ ಹಾಕಿ, ಇಲ್ಲಾಂದರೆ ತುಂಬ ಆಯ್ಲಿ ಈ ಥರ ಅನಿಸುತ್ತೆ. ಕ್ಲೀನಾಗೆಲ್ಲ ಬಸಿದ್ಕೊಳ್ಳಿ, ಎಣ್ಣೆ ಎಲ್ಲ ಹೋಗಬೇಕು. ಆಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಅದನ್ನು ನಾನು ಆ ಪುಟ್ಟಿಗೆ ಸೇರಿಸ್ತಾ ಇದ್ದೀನಿ. ಅದರಲ್ಲಿ ಅದು ಸ್ವಲ್ಪ ಪುಟಾಣಿ ಕಾಳು ಬಿದ್ದಿತ್ತು, ಅದನ್ನು ಎಲ್ಲ ನಾನು ಕ್ಲೀನಾಗಿ ತೆಗಿತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿನ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಹೊತ್ತು ಬಿಟ್ಬಿಟ್ರೆ ಅದು ತುಂಬ ಸುಟ್ಟೋಗೋ ಥರ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಎಣ್ಣೆಯಲ್ಲೂ ಸ್ವಲ್ಪನೇ ನೋಡಿಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ನಾನು ಶೇಂಗಾ ತೊಗೊಂಡಿದ್ದೀನಿ, ಒಂದಿಷ್ಟು ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಶೇಂಗಾ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಹಾಕ್ಬೋದು, ಆಮೇಲೆ ಬೇವು ಹಾಕ್ಬೋದು. ನಿಮಗೆ ಎಷ್ಟು ಕ್ವಾಂಟಿಟಿ ಇಷ್ಟನೋ ಅಷ್ಟು ಇದನ್ನು ಹಾಕ್ಬೋದು. ನೋಡಿ, ನಾನು ಶೇಂಗಾ ಕರಿದ್ಬಿಟ್ಟು ಅದರೊಳಗೆ ನಾನು ಸೇರ್ತಾ ಇದ್ದೀನಿ. ಇವಾಗ ನಾನು ರುಚಿ ಬೇಕಾದಷ್ಟು ಹಾಕ್ತೀನಿ. ಎಲ್ಲ ಒಂದು ಹಾಕಿ ನಾವು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಂಗನ್ನು ಹಾಕ್ತಾ ಇದ್ದೀನಿ. ಹಸಿ ಹಿಂಗನ್ನೇ ಡೈರೆಕ್ಟಾಗಿ ಅದಕ್ಕೆ ಹಾಕ್ಬಿಡಿ. ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ, ಬಿಸಿ ಇದ್ದಾಗವೇ ನಾವು ಇದನ್ನು ಕಲಿಸ್ಬೇಕು. ತಣ್ಣಗಾದ್ಮೇಲೆ ಖಾರ ಎಲ್ಲದ ಕಡೆ ಬೆರೆಯಲ್ಲ. ಸೊ ಇದು ಸ್ವಲ್ಪ ಬಿಸಿ ಇದ್ದಾಗೇ, ಏನು ಎಣ್ಣೆಯಿಂದ ತೆಗೆದು ಬಾಣಲಿ ಒಂದು ಪುಟ್ಟಿಗೆ ಹಾಕ್ತಿರಲ್ಲ, ಅವಾಗೇ ನಾವು ಇದನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ನೋಡಿ, ಈ ಥರ ಎಲ್ಲ ಕಡೆನೂ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಆಯಿತು. ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು, ತುಂಬ ಗರ್ಗರಿಯಾಗಿತ್ತು, ತುಂಬ ಲೈಟ್ ವೇಟ್ ಇತ್ತು. ಒಂದು ನೋಡಿ, ನಾನು ಪುಟ್ಟಿ ತುಂಬ ಕಾಣ್ತಾ ಇದೆ. ನಾನು ಹೇಳಿದ್ನಲ್ಲ, 1/4 kgಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ನಾನು ಅವಲಕ್ಕಿ. ಅದರಲ್ಲಿ ಇಷ್ಟೊಂದು ಆಗಿದೆ. ಏನಿಲ್ಲ, ಒಂದು 14-15 ಡೇಸ್ ನಾವು ಇಟ್ಟು ತಿನ್ಬೋದು, ಇಡಲ್ಲ ಇದು. ಆಮೇಲೆ ಇದಕ್ಕೆ ನಾನು ಶುಗರ್ ಪೌಡರ್ ಹಾಕ್ತಾಯಿದ್ದೀನಿ, ಸಕ್ಕರೆ ಪೌಡರ್ ಹಾಕ್ತಾಯಿದ್ದೀನಿ. ಅದನ್ನು ಬಿಸಿ ಇದ್ದಾಗೇ ಹಾಕಿಬಿಡಿ, ಅದನ್ನು ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಆವಾಗ ನೋಡಿ, ಸಕ್ಕರೆ ಪುಡಿ ಹಾಕಿ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ನನಗೆ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ನೀವು ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಹೊರಗಡೆದು ಸ್ವಲ್ಪ ಅವಾಯ್ಡ್ ಮಾಡಿ, ಮನೆಯಲ್ಲೇ ಎಷ್ಟು ಮಾಡಿ ಅಷ್ಟು ತಿಂತು ಆರೋಗ್ಯಕ್ಕಷ್ಟೇ ಒಳ್ಳೆಯದು. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಎಲ್ಲಿಗೆ ಹೋದೆ, ಏನೇನು ತಗೊಂಡು ಬಂದೆ, ಏನು ಮಾಡಿದೆ ಅಂತ ಮತ್ತೆ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.